ಡೇವಿಡ್ ಅರಸೀಕೆರೆ ಆರಂಭಿಕ ಹಂತದ ದಾಂಡಿಗರು ಅಂಕಣಗಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಸೀಮಾ ರೇಖೆ ಅಂಚಿನಲ್ಲಿರುವವರು ಅಲ್ಲಿಂದ ವಿಕೆಟ್ ಆಗಬೇಕು. ನಿಮ್ಮನ್ನ ಮತ್ತೆ ನಾವು ಕೇಳ್ತಾ ಇದೀವಿ ನೋಡಿ, ಒಳಗಿರೋರು ಮೊದಲ ಓವರ್ಗಾಗಿ ಆಫೆಕ್ಸ್ ಅನ್ನ ಬಳಸ್ತಾ ಇದೆ ಫೈನಲ್ ಪಂದ್ಯಾಟದಲ್ಲಿ. ಆರಂಭಿಕ ಹಂತದ ಟಾಸ್ ಸೇವನ ಕಂಡಂತ ಒಂದು ತಂಡ SMCC ನ್ಯಾಶ್ ಬೆಂಗಳೂರು. ಇಸ್ಮಾಯಿಲ್ ಬಾಯ್ ಅವರ ಮುಂದಾಳತ್ವದಲ್ಲಿ ಮಾಲೀಕತ್ವದಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. 2 ಬಾರಿ ಪ್ರಶಸ್ತಿಯನ್ನು ಎತ್ತಿಡಿದಂತ ಒಂದು ತಂಡ ಈ ಪಂದ್ಯಕೂಟವನ್ನು ಆಡ್ತಾ ಇದ್ದಾರೆ. ಮೊದಲ ಚೆಂಡು ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಿಖಿಲ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. 38 ಸರ್ಕಲ್ ನಲ್ಲಿ ಮೊದಲ ಡಾಟ್ ಬಾಲ್ ಸೇರ್ಪಡೆ ಆಫೆಕ್ಸ್ ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ವ್ಯವಸ್ಥಿತವಾಗಿ ದುರ್ಗಾ 11 ಕ್ರಿಕೆಟ್ ಚಿತ್ರದುರ್ಗ ಆಚರಣೆ ನಡೆತಾ ಇರುವ 4ನೇ ಬಾರಿಯ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ. ಸೂರಪ್ಪ ಅವರ ಸ್ನೇಹಜೀವಿ ಗೆಳೆಯರ ಬಳಗ ಚಿತ್ರದುರ್ಗದ ಆಶ್ರಯದಲ್ಲಿ ನಡೀತಾ ಇದೆ. ಬ್ಲಾಕ್ ಹಾಲ್ ಮಾದರಿ ಚೆಂಡಿನ ಪುಲ್ಮಳ ಪ್ರಯತ್ನವನ್ನು ಕೊಂಡ್ರು. ಕವರ್ಸ್ ಒಂದು ಸೇರ್ಪಡೆ 2ನೇ ಓಟಗಳ ಪೂರೈಕೆಯನ್ನು ಕೂಡ ಈ ಹಂತ ಡೇವಿಡ್ ಅರಸೀಕೆರೆ ಮಾಡಿಕೊಂಡ್ರು. ಕ್ಷೇತ್ರಕ್ಷಣೆ ಮತ್ತೆ ಒಂದು ಬ್ಯಾಕಪ್ ಕೂಡ ಕೈ ಕೊಡ್ತಾ ಇದೆ. ನಿಟ್ಟಲ್ಲಿ ಅವಳಿ ಓಟ್ಗಳು ಈ ಹಂತ ದಾಖಲಾಗ್ತಾ ಇದೆ ಕೂಡ. ಪವರ್ ಪ್ಲೇ ಮೊದಲ ಓವರ್ ಚಾಲ್ತಿಯನ್ನು ಕಾಣ್ತಾ ಇದೆ. ಕ್ಯಾಚ್ ಅವಕಾಶ ಇತ್ತು. ಕೂಟಲ ಹಿಮದ ಒಂದಷ್ಟು ಎಡವಿಕೆಯನ್ನು ಕೂಡ ಮಹೇಶ್ ಮಾಡ್ತಾ ಇದ್ದಾರೆ SMCC ನ್ಯಾಶ್ ಬೆಂಗಳೂರಿನ ಪರವಾಗಿ. ಮೊದಲ ಹಂತದ ಓವರ್ಗಳ ಚಾಲ್ತಿಯಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ ಕೂಡ. ಪವರ್ ಪ್ಲೇ ಓವರ್ನ ಚಾಲ್ತಿಯ ಕೊನೆ 3 ಚೆಂಡುಗಳು ಆರಂಭಿಕ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಶಾಳದ ಚೆಂಡು ಪೂರ್ಣಾಂತವಾಗಿ ಬೀಳ್ತಾ ಇದೆ. ನಡುವೆ ಓಟುಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯನ್ನು ಕೂಡ ಮಾಡಿಕೊಡ್ರಿ ಹಂತದಲ್ಲಿ ಪಂದ್ಯಕೂಟವನ್ನು ಕಂಡುಕೊಳ್ತಾ ಇದೆ ಕೂಡ. ಮಧ್ಯರಾತ್ರಿಯ ವೇಳೆಯಲ್ಲಿ 5 ದಿನಗಳ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟದ ಕೊನೆಯ ಫೈನಲ್ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಒಂದು ಪ್ರಯತ್ನಗಳು. ಶುದ್ಧವಾದ ಹೊರತ ಕೂಡ ಸ್ಕಾರ್ಲೆಟ್ ನಡುವೆ 1 ಓಟಗಳ ಹೆಚ್ಚುವರಿ ಸೇರ್ಪಡೆ 2ನೇ ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಅಂತಿಮ ಹಂತದ ಕ್ಷೇತ್ರರಕ್ಷಣೆ ಕೂಡ ಪ್ರಜ್ವಲ್ ಗಂಗೂಲಿ ಮಾಡ್ತಾ ಇದ್ದಾರೆ SMCC ನ್ಯಾಶ್ ಬೆಂಗಳೂರಿನ ಪರವಾಗಿ. ತನ್ನ ಮೊತ್ತ ಕೂಡ 2 ಓಟಗಳ ಹೆಚ್ಚುವರಿ ಸೇರ್ಪಡೆ ಮುಖ್ಯವಾಗಿ ತನ್ನ ಮೊತ್ತ 4 ಓಟವನ್ನು ತಲುಪ್ತಾ ಇದೆ ಕೂಡ. ಸ್ಪೋರ್ಟ್ಸ್ ಈ ಪಂದ್ಯ ಕೂಡ ನೇರ ಪ್ರಸಾರಗಳು ವಿಶ್ವದಾದ್ಯಂತ ಬಹಳಷ್ಟು ಯಶಸ್ವಿಯಾಗಿ ನೇರ ಪ್ರಸಾರ ವೈಖರಿಯನ್ನು ಮಾಡ್ತಾ ಇದೆ. ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ ಇದಲ್ವೇ ಡೇವಿಡ್ ಅರಸೀಕೆರೆ ಬಹಳಷ್ಟು ಉತ್ತಮವಾದ ಒಂದು ಕ್ಷೇತ್ರಕ್ಷಣೆನ ಕೂಡ ಪ್ರಜ್ವಲ್ ಗಂಗೂಲಿ ಈ ಹಂತದಲ್ಲಿ ಸ್ಕಾರ್ಲೆಟ್ ನಡುವೆ ದಾಖಲಿಸಿದ್ರು. ಅತ್ಯುತ್ತಮ ಒಂದು ಕ್ಷೇತ್ರಕ್ಷಣೆ ಕೂಡ ದಾಖಲಾತಿಯನ್ನು ಕೂಡ SMCC ನ್ಯಾಶಿನ ಪರ ದಾಖಲಾಗ್ತಾ ಇದೆ. ಬಹಳಷ್ಟು ಉತ್ತಮವಾದ ಒಂದು ಚೆಂಡುಗಳನ್ನು ಅಡಗಿಸ್ತಾ ಇದ್ದಾರೆ. ಈ ನಡುವೆ ಮೊದಲ ಓವರ್ ಮುಕ್ತಾಯವನ್ನು ಕೂಡ ಕಂಡಂತ ಒಂದು ತಂಡ ಆರಂಭಿಕ ಓವರ್ಗಳ ಮುಕ್ತಾಯದ ಬಳಿಕ ತನ್ನ ಮೊತ್ತ 5ಕ್ಕೆ ನೋ ಲಾಸ್. ಕಂಪ್ಲೀಟ್ ಓವರ್ ನಂಬರ್ 1 ಸ್ಕೋರ್ 5 ವಿದೌಟ್ ಲಾಸ್ ಅನ್ನು ಕಂಡುಕೊಂಡು ಪಂದ್ಯಕೂಟವನ್ನು ಆಡ್ತಾ ಇದೆ. ಎರಡು ಬಾರಿ ಪ್ರಶಸ್ತಿಗಳನ್ನು ಎತ್ತಿಡಿದಂತ ಒಂದು ತಂಡ ಕೂಡ SMCC ನ್ಯಾಶ್ ಈ ಬಾರಿ ಅದ್ಯಾವ ರೀತಿಯ ಫಲಿತಾಂಶವನ್ನು ಈ ಪಂದ್ಯಾಟದಲ್ಲಿ ದಾಖಲಿಸದೆ ನೋಡಬೇಕಾಗಿದೆ. 43 ತಂಡಗಳು ಭಾಗವಹಿಸಿದಂತ ಒಂದು ಅತಿ ಯಶಸ್ವಿ ಕ್ರಿಕೆಟ್ ಪಂದ್ಯಕೂಟ ಕೂಡ 5 ದಿನಗಳ ದಾಂಡು ಚೆಂಡ ಪಂದ್ಯಾಟದಲ್ಲಿ
ಈ ಪಂದ್ಯ ಫೈನಲ್ ಪಂದ್ಯಾಟದಲ್ಲಿ ಇವಾಗ ಎರಡು ಬಲಾಢ್ಯ ಸಂಸ್ಥೆಗಳು ಪ್ರತಿ ಹೋರಾಟವನ್ನು ಮಾಡ್ತಾ ಇದೆ. 6 ಓವರ್ಗಳ ಸ್ಪರ್ಧಾಕರಣದ ಹೋರಾಟದಲ್ಲೇ ಎರಡನೇ ಓವರ್ಗಾಗಿ ಪ್ರಿತೇಶನ ಬಳಸ್ತಾ ಇದೆ. ಈಸ್ಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ. SMCC ನ್ಯಾಶ್ ಬೆಂಗಳೂರಿನ ಪರವಾಗಿ ಈಸ್ಗಾರಿಕೆ ಭಾಗವನ್ನ ಕಾಣ್ತಾ ಇದ್ದಾರೆ. ಪ್ರಿತೇಶ್ ಎಸ್ಆರ್ಕೆ ಭಾಗದಲ್ಲೇ ನಾಯಕತ್ವನ ಕಂಡ ಚೆಂಡು ಇದನ್ಬದೆ ಓಟುಗಳು ಬಿಡ್ತಾ ಇಲ್ಲ ಕೂಡ. ಡಾಟ್ ಬಾಲಿನ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತನ್ನ ಮೊತ್ತ 5 ಓಟುಗಳ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರು ಎರಡನೇ ಓವರ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಪ್ರಿತೇಶ್ ಬಾರಿ ಎರಡನೇ ಚೆಂಡಿಗಾಗಿ ಓಟಗಳಿಗೆ ಅವಕಾಶವನ್ನು ಮತ್ತೆ ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಗುಡ್ಲ್ಯಾಂಡ್ ಡೆಲಿವರಿಗಳ ಸೇರ್ಪಡೆಯನ್ನು ಕೂಡ ಮಾಡಿಕೊಂಡ್ರು. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ ಕೂಡ. ಕೊನೆ 4 ಚೆಂಡು ಪವರ್ ಪ್ಲೇ ಹಾದಿಯ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಮೂರನೇ ಚೆಂಡು ಒಂದಷ್ಟು ನೆಗೆತವನ್ನು ಕೂಡ ಕಾಣ್ತಾ ಇದೆ. ಓಟಗಳನ್ನು ಈ ಚೆಂಡಿನಲ್ಲಿ ಮತ್ತೆ ದಾಂಡಿಗರು ದಾಖಲಿಸ್ತಾ ಇಲ್ಲ ಕೂಡ. ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟ ರಾಜವೀರ ಮದಕರಿ ನಾಯಕ ಕಪಿನ ಅಂತಿಮ ಫೈನಲ್ ಪಂದ್ಯಾಟ ಇದಾಗ್ತಾ ಇದೆ. ನಾಲ್ಕನೇ ಚೆಂಡು ತನ್ಮದೆ ಒಂದು ಓಟುಗಳು ಹೆಚ್ಚುವರಿ ಸೇರ್ಪಡೆ ದಾಖಲಿಸ್ತಾ ಇದ್ದಾರೆ. ಒಂಟಿ ಓಟುಗಳು ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. SMCC ನ್ಯಾಶಿನ ಪರವಾಗಿ ಮತ್ತೆ ಪ್ರಿತೇಶ್ ಎಸ್ಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ. ಒಂದು ಓಟುಗಳ ಅವಕಾಶವನ್ನು ಮಾಡಿಕೊಟ್ರು. ಎರಡನೇ ಓವರಲ್ಲಿ 2 ಚೆಂಡುಗಳು ಮಾತ್ರ ಈ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಐದನೇ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಹುದರಿ ಆಘಾತವನ್ನು ಕಾಣ್ತಾ ಇದೆ. ಆರಂಭಿಕ ವಿಕೆಟ್ಗಳ ಆಘಾತವನ್ನು ಕಂಡ ತಂಡ ಜೈ ಕರ್ನಾಟಕ ಇಲ್ಲಿ ತಿರು ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. 6 ಓಟಗಳು ಮೊದಲ ವಿಕೆಟ್ ಆಘಾತದಲ್ಲಿ ಇವಾಗ ಪಂದ್ಯಕೂಟವನ್ನು ಕಂಡುಕೊಳ್ತಾ ಇದೆ. ಆರಕ್ಕೆ 1 ಹೊಸ ಆಟಗಾರ ಲೋಕಿ ಎಂಟ್ರಿಯನ್ನು ಪಡೀತಾ ಇದ್ದಾರೆ ಅಂಗಣ ಒಳಭಾಗದಲ್ಲೇ. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ ಮತ್ತೋರ್ವ ದಾಂಡಿಗರ ಪರಿಚಯವನ್ನು ಮಾಡ್ತಾ ಇದೆ. ಲೋಕಿ ಪುತ್ತೂರು ಹೊಸ ಆಟಗಾರ. ಕೊನೆಯ ಚೆಂಡು ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಎಸ್ಗಾರ್ಕೆ ಭಾಗದಲ್ಲಿ ಪ್ರಿತೇಶ್ ಕೊನೆ ಚೆಂಡಿಗಾಗಿ
ಓಟಗಳಿಗೆ ಅವಕಾಶಗಳು ಈ ಹತ್ತಲ್ಲಿ ಬರ್ತಾ ಇಲ್ಲ ಕೂಡ. ಬಹಳಷ್ಟು ಉತ್ತಮ ಓವರ್ ಕೂಡ 2 ಓವರ್ಗಳ ಮುಕ್ತಾಯದಲ್ಲಿ ಹಲೋ ಜೈ ಕರ್ನಾಟಕ ಬೆಂಗಳೂರು 6-1. ಡಾಕ್ಟರ್ ಮಂಜುನಾಥ್ ಮಕ್ಕಳ ತಜ್ಞರು ಚಳ್ಳಕೆರೆ ಇವರು ಕೂಡ ನಮ್ಮ ಪಂದ್ಯಕೂಟಕ್ಕೆ ಉತ್ತಮವಾದ ಸಹಯೋಗ ಮಾಡಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಡಾಕ್ಟರ್ ಕಿರಣ್ ಮಂಜುನಾಥ ಕ್ಲಿನಿಕ್ SR ಲೇಔಟ್ ಚಳ್ಳಕೆರೆ ಇವರು ಕೂಡ ಉತ್ತಮವಾದ ಒಂದು ಪ್ರೋತ್ಸಾಹವನ್ನು ನಮ್ಮ ಟೂರ್ನಮೆಂಟ್ಗೆ ನೀಡಿರ್ತಾರೆ. ಅವರಿಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. SRK ಭಾಗವನ್ನು ಕೂಡ ಇತ್ತ ಅಪೆಕ್ಸ್ ಪಡ್ಕೊಳ್ತಾ ಇದ್ದಾರೆ 3ನೇ ಓವರ್ಗಾಗಿ SMCC ನ್ಯಾಶ್ ಬೆಂಗಳೂರಿನ ಪರವಾಗಿ. ಆರಕ್ಕೆ ಮೊದಲ ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯಕೂಟವನ್ನು ಆಡ್ತಾ ಇದ್ದಾರೆ. 6 ಓವರ್ಗಳ ಪಂದ್ಯಕೂಟ. ಅದೆಷ್ಟು ಓಟಗಳು ಫೈನಲ್ ಪಂದ್ಯಾಟದಲ್ಲಿ ದಾಖಲಾಗ್ತದೆ ನೋಡಬೇಕಾಗಿದೆ. ಅಫೆಕ್ಸ್ ಈ ತನ್ಮದ ಸಿರುವನ ಚೆಂಡು ಪಾಂಡಗಿ ಭಾಗದಲ್ಲಿ ಚೆಂಡು ಸೀಮಾರ್ಗೆ ಅವರ ಭಾಗವನ್ನು ಕಾಣ್ತಾ ಇದೆ. ಬೇರುಚಿನ ಹೊಡೆತ ಕೂಡ ಡೇವಿಡ್ ಅರಸಿಕರ ದಾಖಲಿಸಿದ್ರು. ಹಂತದಲ್ಲಿ 6 ಓಟಗಳ ಸೇರ್ಪಡೆ ಸಿಕ್ಸರ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಹಂತದಲ್ಲಿ ತಂಡದ ಮೊತ್ತ ಕೂಡ 12 ಓಟವನ್ನು ತಲುಪ್ತಾ ಇದೆ. ಎಂ ಸ್ಪೋರ್ಟ್ಸ್ ಮುಖ್ಯರಾಗಿ ಪಂದ್ಯಕೂಟ ವಿಶ್ವದಾದ್ಯಂತ ನೇರ ಪ್ರಸಾರ ಕೂಡ ಆಗ್ತಾ ಇದೆ. ಗಂಡು ಬೆಟ್ಟಿದ ನಾಡು ಚಿತ್ರದುರ್ಗ. ಒಳಶಾಡಿದ ಮೇಲೆ ಫೋನ್ ಮಾಡುವ ಪ್ರಯತ್ನ ಮಿಡ್ವಿಕೆಟ್ ಬಂತು. ಡಿಮ್ಯಾಕ್ ಶಾಖ ಸಮಯದಲ್ಲಿ ಚೆಂಡು ಸೀಮಾರ್ಕೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಡ್ಯಾನ್ಸಿಂಗ್ ಅಂಪೈರ್ ಖಾತೆ ಬಂಧನ ಮಾಡಿ ಒಂದು ಡ್ಯಾನ್ಸಿಂಗ್ ಮುಖಾಂತರವಾಗಿ ವಿಶಿಷ್ಟ ವಿನ್ಯಾಸದ ಒಂದು ಬೌಂಡ್ರಿ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಒಂದು ಸಿಕ್ಸರ್ನ ಬಳಿಕ ಒಂದು ಬೌಂಡ್ರಿಯನ್ನು ಕೂಡ ಈ ಓವರ್ನಲ್ಲಿ ಸಾರಿ ಬಿಟ್ಕೊಡ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ ಜೈ ಕರ್ನಾಟಕ ಬೆಂಗಳೂರು 16ರ ಮೊತ್ತವನ್ನು ಕಂಡುಕೊಳ್ತಾ ಇದೆ ಕೂಡ. ಮೂರನೇ ಓವರಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಅಪೆಕ್ಸ್ ಚೆಂಡನ್ನು ತಿರುಗಿಸಬಲ್ಲ ಸಾಮರ್ಥ್ಯದ ಎಸ್ಆರ್ ಕೂಡ ಮತ್ತೆ ಸಾರಿಗೆ ಭಾಗದಲ್ಲ ತರ ಒಂದು ಲೈಟ್ ಕಾರ್ಡ್ ಶಾಟ್ಗಳ ದಾಖಲಾತಿಯನ್ನು ಪಡಿತಾ ಇದೆ. ಒಂದು ಓಟಗಳ ಹೆಚ್ಚುವರಿ ಸೇರ್ಪಡೆಯನ್ನು ಕೂಡ ಶಾಟ್ ತಡಮ್ಯಾನ್ ಇವಾಗ ನಡುವೆ ಒಂದು ಓಟದ ಪೂರೈಕೆಯನ್ನು ಕೂಡ ಡೇವಿಡ್ ಮಾಡಿಕೊಂಡ್ರು. ಒಂಟಿ ಓಟ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ನಾಲ್ಕನೆಯ ಚೆಂಡು ತನ್ಮದೆ ಫುಲ್ ಟಾಸ್ ಚೆಂಡ ನಡೆಸಿದ್ರು. ಸ್ವಿಚ್ ಹಿಟ್ ಹೊಡೆತಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ ಕೂಡ ಅಂಕಿಅಂಶಗಳ ಪಟ್ಟಿಯಲ್ಲಿ 2 ಓಟಗಳು ರಿವರ್ಸ್ ಶಾಟ್ಗಳ ಮುಖ್ಯವಾಗಿ ದಾಖಲಾತಿಯನ್ನು ಪಡಿತಾ ಇದೆ. ಅವಳಿ ಓಟಗಳ ಪೂರೈಕೆಯನ್ನು ಕೂಡ ಆಟಗಾರರು ಈ ಚೆಂಡಿನಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಲೋಕಿ ಹೊಡೆತಾ ಇದೆ ಮತ್ತೆ ಮಿಡ್ವಿಕೆಟ್ ಭಾಗದಲ್ಲಿ ಡೀಪ್ ಬ್ಯಾಕ್ ಶಾಟ್ ಅವಶ್ಯ ನಡುವೆ ಬಹಳ ಸುಂದರದ ಒಂದು ಕ್ಯಾಚ್ ಅನ್ನು ಕೂಡ ನಿಖಿಲ್ ಪಡ್ಕೊಂಡ್ರು. ಲೋಕಿ ಪುತ್ತೂರು ವಿಕೆಟ್ ಆಘಾತದಲ್ಲಿ ಜೈ ಕರ್ನಾಟಕ ಬೆಂಗಳೂರಿನ ತಂಡ 2ನೇ ಆಘಾತವನ್ನು ಕಾಣ್ತಾ ಇದೆ ಕೂಡ. 19-2.
ಹೊಸ ದಾಂಡಿಗರ ಸೇರ್ಪಡೆಯನ್ನು ಕಾಣ್ತಾ ಇದೆ. ದಾಟಿಬಿಡಿ ಓಟಗಳ ಸೇರ್ಪಡೆಯನ್ನು ಕೂಡ ನಡುವೆ ಪೂರೈಕೆನ ಶ್ರೀಕಾಂತ್ ಮಾಡಿಕೊಂಡ್ರು. ಒಂದು ಊಟದ ಹೆಚ್ಚುವರಿ ಸೇರ್ಪಡೆ ಕೂಡ ದಾಖಲಾಗ್ತಾ ಇದೆ. ಅಫೆಕ್ಸ್ ಓವರ್ ಮುಕ್ತಾಯ, 3 ಓವರ್ಗಳ ಮುಕ್ತಾಯದಲ್ಲಿ ಜೈ ಕರ್ನಾಟಕ 20-2 20-2 ಕಂಪ್ಲೀಷನ್ ಓವರ್ ನಂಬರ್ 3. ಕೊನೆಯ 3 ಓವರ್ಗಳು 18 ಚೆಂಡುಗಳ ಆಟ ಮೊದಲ ಸೆಕ್ಷನ್ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಕೂಡ ಅದೆಷ್ಟು ಓಟುಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ನಾಲ್ಕನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದ್ದಾರೆ ಹಂತದಲ್ಲಿ. ಪ್ರಿತೇಶ್ ಪರಿಚಯವನ್ನು ಮತ್ತೆ ಮಾಡ್ತಕ್ಕಂಥ ತಂಡ ಚಾಲ್ತಿಯ 4ನೇ ಓವರ್ಗಾಗಿ ಬಹಳಷ್ಟು ವ್ಯವಸ್ಥಿತವಾಗಿ ಸಾಗ್ತಾ ಇರ್ತಕ್ಕಂಥ ಯಶಸ್ವಿ ಕ್ರಿಕೆಟ್ ಪಂದ್ಯಕೂಟ. 43 ತಂಡಗಳು ಭಾಗವಹಿಸಿದ 5 ದಿನಗಳ ಹಗಲು ರಾತ್ರಿಯ ಪಂದ್ಯಾಟದಲ್ಲಿ ಅಂತಿಮ ಫೈನಲ್ ಮುಖಾಮುಖಿಯ ಹೋರಾಟವನ್ನು ಮಾಡ್ತಾ ಇದೆ. ರಾಜ್ಯದ ಅಗ್ರಮಾನ್ಯ ತಂಡಗಳು ಜೈ ಕರ್ನಾಟಕ ಬೆಂಗಳೂರು ಆದ್ರೆ SMCC ನ್ಯಾಶ್ ಬೆಂಗಳೂರು, 2 ತಂಡಗಳು ಸ್ಪರ್ಧಾ ಕಣದಲ್ಲಿ ಫೈನಲ್ ಮುಖಾಮುಖಿಯನ್ನು ಮಾಡ್ತಾ ಇದೆ. ಈ ತನದ ಪ್ರೀತೇಶ್ ಎಸೆದಿರುವಂತಹ ಚೆಂಡು ಸ್ವಿಪ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಕೂಡ ಇತ್ತ ಮಾಡ್ತಾ ಇದ್ದಾರೆ. ಓಟ್ಗಳು ಬರ್ತಾ ಇಲ್ಲ ಕೂಡ. ಆ ನಿಟ್ಟಿನಲ್ಲಿ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕೂಡ ಕಳ್ಕೊಂಡ್ರು. ಚಾಲ್ತಿಯ 4ನೇ ಓವರಲ್ಲಿ ಪಂದ್ಯಕೂಟ ಸಾಕ್ತಾ ಇದೆ ಕೂಡ. ಪ್ರೀತೇಶ್ ಚೆಂಡು ಮತ್ತೆ ಓಟ್ಗಳು ಬರ್ತಾ ಇಲ್ಲ ಕೂಡ. ಸೆಕೆಂಡ್ ಡಾಟ್ ಬಾಲ್ 4ನೇ ಓವರ್ ಅನ್ನು ಕಂಡುಕೊಳ್ತಾ ಇದೆ ಹಂತದಲ್ಲಿ. ಬಹಳಷ್ಟು ಅನುಭವಿ ಆಟಗಾರರು ಜೊತೆಗೆ ಈ ಆಟಗಾರನ ನೆಚ್ಚಿಕೊಂಡು ಆಡ್ತಕ್ಕಂಥ ತಂಡಗಳು ಇಲ್ಲಿ ಫೈನಲ್ ಮುಖಾಮುಖಿಯನ್ನು ಮಾಡ್ತಾ ಇದೆ. 2 ಲಕ್ಷ ರೂಪಾಯಿಗಳ ಆಕರ್ಷಕ ವಿನ್ಯಾಸ ಟ್ರೋಫಿಯನ್ನು ನೀಡಲಾಗುತ್ತೆ ರಾಜ್ಯವೀರ ಮದಕರಿ ನಾಯಕ ಕಪ್ಗಾಗಿ. ನಗತವನ್ನು ಕಾಣ್ತಕ್ಕಂಥ ಚೆಂಡು ಒಂದು ಓಟಗಳ ಹೆಚ್ಚುವರಿ ಸೇರ್ಪಡೆ ಆರಂಭಿಕ ಜಾರಿಯನ್ನು ಕಾಣ್ತಾ ಇದೆ. ಚಿತ್ರಕ್ಷಣದ ಅಕ್ಷಯ್ ಸಿಕ್ಕಿ ದಾಖಲಿಸ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಶ್ರೀಕಾಂತ್ ಒಂದು ಓಟದ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ. ಟೆನ್ನಿಸ್ ಬಾಲ್ನ 2 ಬಹಳಷ್ಟು ಇತಿಹಾಸವನ್ನು ಕಂಡಿರ್ತಕ್ಕಂಥ ತಂಡಗಳು ಇಲ್ಲಿ ಫೈನಲ್ ಫೈಟ್ ಅನ್ನ ಇಲ್ಲಿ ಮಾಡ್ತಾ ಇದೆ. 4ನೇ ಓವರ್ನ ಚಾಲ್ತಿಯ 4ನೇ ಚೆಂಡು ಮತ್ತೆ ಓಟುಗಳು ಬರ್ತಾ ಇಲ್ಲ ಕೂಡ. ಅಕ್ರಾಸ್ ಲೈನ್ ಹೊಡೆದವನ್ನ ಕಾಣುವಂತ ಒಂದು ಪ್ರಯತ್ನವನ್ನ ಕೂಡ ಡೇವಿಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಓಟುಗಳು ಬರ್ತಾ ಇಲ್ಲ ಕೂಡ. ಡಾಟ್ ಬಾಲ್ಗಳು ಮತ್ತೆ ಸೇರ್ಪಡೆಯನ್ನು ಕಾಣ್ತಾ ಇದ್ದಾವೆ. ಕೊನೆ 2 ಚೆಂಡು ಈ ಓವರ್ನ ಚಾಲ್ತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಈ ತರ್ಮದೆ ವೈಡ್ ಬಾಲ್ ಅನ್ನುವಂತ ಸೂಚನೆ ಔಟ್ಸೈಡ್ ಆಪ್ಷನ್ ಬರುತ್ತಿರುವ ಕಾಣ್ತಕ್ಕಂಥ ಚೆಂಡು ವೈಡ್ ಬಾಲ್ ಸೂಚನೆ ನಾಯಕರು ಈ ಹಂತದಲ್ಲಿ ಕೊಡ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ 22 ಓಟುಗಳನ್ನು ತಲುಪ್ತಾ ಇದೆ ಕೂಡ. 5ನೇ ಚೆಂಡಿನ ತನ್ಮದೆ ಬಹಳಷ್ಟು ಒಂದು ಕ್ಷೇತ್ರಕ್ಷಣೆ ಷಡಕ್ಷ ಕವಲ್ಸ್ ಭಾಗದಲ್ಲಿ ಮತ್ತೆ ಕ್ಷೇತ್ರಕ್ಷಣೆಯನ್ನು ಕೂಡ ತರುಣ್ ಪಡುಬಿದ್ರೆ ಮಾಡ್ತಾ ಇದ್ದಾರೆ. ಒಟ್ಟ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಈ ಚೆಂಡಿನ ದಾಖಲಾಗ್ತಾ ಇದೆ. ಮುಖ್ಯವಾಗಿ
ಅಂತಿಮ ಒಂದು ಎಸೆ ಬಾಕಿ ಉಳ್ಕೊಳ್ತಾ ಇದೆ. ಕೊನೆಯ ಚೆಂಡಿಗಾಗಿ ಅಂತಿಮ ಚೆಂಡಿ ಸ್ಟೆಪ್ ಔಟ್ ಮಾಡಿಕೊಂಡ್ರು. ಬಹಳ ಸುಂದರದ ಒಂದು ಕ್ಯಾಚ್ ಅನ್ನ ಪಡೆಯುವಂತ ಒಂದು ಪ್ರಯತ್ನಗಳು ಸಾಗ್ತಾ ಇದೆ. ಬಹಳ ಸುಂದರದ ಒಂದು ಕ್ಯಾಚ್ ಅನ್ನ ಕೂಡ ನಿಖಿಲ್ ಈ ಹಂತದಲ್ಲಿ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವೆ ಪಡ್ಕೊಂಡ್ರು. ಮುಖ್ಯವಾಗಿ ಡೇವಿಡ್ ಆಟ ಮುಕ್ತಾಯವನ್ನ ಕೂಡ ಕಾಣ್ತಾ ಇದೆ. 17 ಓಟವನ್ನು 16 ಚೆಂಡುಗಳು ದಾಖಲಿಸಿಕೊಂಡ ಡೇವಿಡ್ ಜೈ ಕರ್ನಾಟಕ ಪರವಾಗಿ ಮತ್ತೊಂದು ಹುದ್ದರಿಗಳ ರೂಪದಲ್ಲಿ ವಾಪಸಾತಿಯನ್ನು ಪಡ್ಕೊಂಡ್ರು. 22 ಓಟವನ್ನು ದಾಖಲಿಸಿದ ತಂಡ ಆರಂಭಿಕ 3 ವಿಕೆಟ್ಗಳ ಆಘಾತದಲ್ಲಿ 4 ಓವರ್ಗಳ ಮುಕ್ತಾಯವನ್ನು ಕೂಡ ಕಾಣ್ತಾ ಇದೆ. ಹೊಸ ಆಟಗಾರ ಸಂಜಯ್ ಅಗ್ರನೋಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಕೊನೆಯ 12 ಎಸ್ಸುಗಳು ಆರಂಭಿಕ ಸೆಕ್ಷನ್ ಆಟದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು ಎಸ್ಎಂಸಿಸಿ ನ್ಯಾಶ್ ಬೆಂಗಳೂರಿನ ಪರವಾಗಿ. ಡಾಕ್ಟರ್ ಮಂಜುನಾಥ್ ಸಂದೀಪ ಕೆನ್ಯ ಭಾಗವನ್ನು ಕಾಣ್ತಾ ಇದ್ದಾರೆ. ತಜ್ಞರು ಚಳ್ಳಕೆರೆ ಹಾಗೂ ಡಾಕ್ಟರ್ ಕಿರಣ್ ಮಂಜುನಾಥ ಕ್ಲಿನಿಕ್ SR ಲೇಔಟ್ ಚಳ್ಳಕೆರೆ ಇವರಿಬ್ರು ಉತ್ತಮವಾದ ಒಂದು ಸಹಕಾರವನ್ನು ಈ ಒಂದು ಟೂರ್ನಮೆಂಟ್ ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ಕೆನ್ಯಾ ಸಂದೀಪ್ SR ಭಾಗದಲ್ಲಿ ಎಸ್ಎಂಸಿಸಿ ನ್ಯಾಶಿನ ಪರವಾಗಿ ಫುಲ್ ಟಾಸ್ ಮಾಡಿದ್ರೆ ಚೆಂಡು ಕ್ಷೇತ್ರಕ್ಷಣೆ ಮತ್ತೆ ಕೈ ಕೊಡ್ತಾ ಇದೆ ಕೂಡ. ಅಕ್ಷಾ ಕವರ್ಸ್ ಅಲ್ಲಿ 2ನೇ ಓಟ್ಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಮಿಸ್ ಫೀಲ್ಡ್ ಅನ್ನು ಮತ್ತೆ ಆಟಗಾರ ಮಾಡ್ತಾ ಇದ್ದಾರೆ ಎಸ್ಎಂಸಿಸಿ ನ್ಯಾಶ್ ಬೆಂಗಳೂರಿನ ಪರವಾಗಿ. ತನ್ನ ಮೊತ್ತ 23ಕ್ಕೆ 3 ಜೈ ಕರ್ನಾಟಕ ಬೆಂಗಳೂರಿನ ತಂಡ. ತೆರವನ್ನ ಕಟ್ಕೊಂಡ ಚೆಂಡು ಓಟಗಳು ಬಿಡ್ತಾ ಇಲ್ಲ. ಸಂದೀಪ ಕಿನ್ಯಾ ಚೆಂಡನ್ನು ತಿರುಗಿಸ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ ಕೂಡ 5ನೇ ಓವರಲ್ಲಿ ಈ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಫೈನಲ್ ಡೇಯ ಫೈನಲ್ ಪಂದ್ಯ ಇದಾಗ್ತಾ ಇದೆ ಕೂಡ. ಕೊನೆ 4 ಚೆಂಡು ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಮತ್ತೆ ಕಿನ್ಯಾ ಸಂದೀಪ್ ಅರೆವಾಡ್ ಶಾಟ್ ಕಾಣಬಲ್ಲ ಪ್ರಯತ್ನಗಳು ಓಟುಗಳು ಬಿಡ್ತಾ ಇಲ್ಲ ಕೂಡ. ಶ್ರೀಕಾಂತ್ ಓಟವನ್ನು ದಾಖಲಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯನ್ನು ಕಾಣ್ತಾ ಇದೆ. ನಾಲ್ಕನೇ ಚೆಂಡು ವ್ಯಾಕ್ರಾಸಲನ್ನು ಹೊಡೆತ ಕೂಡ ಒಂದೊಡೆ ಸೇರ್ಪಡೆಯನ್ನು ಕೂಡ ಮಾಡಿಕೊಂಡ್ರು. ಕ್ಷೇತ್ರಕ್ಷಣೆಯಿಂದ ಮತ್ತೆ ಅವಿನಾಶ್ ದಾಖಲಿಸ್ತಾ ಇದ್ದಾರೆ. ಒಂಟಿ ಕೊಟ್ಟುಗಳ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ 25. ಕಾಲು ಶತಕದ ಹಾದಿಯನ್ನು ಕಾಣ್ತಕ್ಕಂಥ ಜಿ ಕರ್ನಾಟಕ ಬೆಂಗಳೂರಿನ ತಂಡ ಫೈನಲ್ ಪಂದ್ಯಾಟವನ್ನಲ್ಲಿ ಎಸ್ಎಂಸಿಸಿ ನ್ಯಾಶ್ ಬೆಂಗಳೂರಿನ ವಿರುದ್ಧವಾಗಿ ಆಡ್ತಾ ಇದೆ. ರಾಜವೀರ ಮದಕರಿ ನಾಯಕ ಕಪ್ಗಾಗಿ 2025ರ ಚಾಂಪಿಯನ್ಗಳು ಅದಾರಾಗ್ತಾರೆ ನೋಡಬೇಕಾಗಿದೆ. ಎಲ್ಲವೂ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ. ಮೊದಲ ಸೆಕ್ಷನ್ನ ಪಂದ್ಯಾಟವನ್ನು ಆಡ್ತಕ್ಕಂಥ ಜೈ ಕರ್ನಾಟಕ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದೆ. ಸಂಜಯ್ಗೆ ಸರ್ವನ ಚೆಂಡು ನೋ ಬಾಲ್ ಚೆಕಿಂಗ್ ಆಗಿ ತಂಡಪ್ಪ ಸೂಚನೆ ನಾಯಕರು ಕೊಡ್ತಾ ಇದ್ದಾರೆ. ಆ ನೋ ಬಾಲ್ ಅನ್ನುವಂತ ಒಂದು ಸೂಚನೆ ನಾಯಕರು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಫ್ರೀಡ್ ಜಾರಿಯನ್ನು ಕೂಡ ಕಾಣ್ತಾ ಇದೆ.
ಕಿನ್ಯಾ ಸಂದೀಪ್ ಈ ಬಾರಿ ಎಚ್ಚರುವ ಚೆಂಡು ಓಟಗಳು ಬರ್ತಾ ಇಲ್ಲ ಕೂಡ ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. SMCC ನ್ಯಾಶ್ ಬೆಂಗಳೂರಿನ ಪರವಾಗಿ ಅಂತಿಮ ಚೆಂಡು ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. ಒಂದೋಟಗಳ ಸೇರ್ಪಡೆಯನ್ನು ಕೂಡ ಲೆಫ್ಟಿ ಸಂಜಯ್ ಮಾಡಿಕೊಂಡ್ರು. ಓವರ್ಗಳ ಮುಕ್ತಾಯವನ್ನು ಕೂಡ ಕಾಣ್ತಾ ಇದೆ. ಆಫ್ಟರ್ ಕಂಪ್ಲೀಷನ್ ಓವರ್ ನಂಬರ್ 5 ಸ್ಕೋರ್ 27-3 27-3 ಮೊದಲ 5 ಓವರ್ಗಳ ಮುಕ್ತಾಯದ ಬಳಿಕ ಈ ಓವರ್ 5 ಓಟಗಳ ಅವಕಾಶವನ್ನ ಸಂದೀಪ್ ಕಿನ್ಯಾ ಮಾಡಿಕೊಟ್ರೆ ಕೊನೆಯ 6 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಸ್ಲಾಗ್ ಓವರ್ನಲ್ಲಿ ಅದ್ಯಾರ ಪರಿಚಯವನ್ನು ಇವಾಗ ಸ್ಕಾರ್ಗೆ ಪರಿಚಯವನ್ನ ಮಾಡ್ತಾರೆ ನೋಡಬೇಕಾಗಿದೆ ಕೊನೆಯ ಓವರ್ಗಾಗಿ. ಅಂತಿಮ 6 ಎಸ್ಗಳು ಬಾಕಿ ಉಳ್ಕೊಳ್ತಾ ಇವೆ. ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮಹೇಶ್ ಪರಿಚಯವನ್ನು ಮಾಡ್ತಾ ಇದ್ದ ಅಂತಿಮ ಓವರ್ಗಾಗಿ SMCC ನ್ಯಾಶ್ ಬೆಂಗಳೂರಿನ ಪರವಾಗಿ ಸಂಜಯ್ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ರಣಜಿ ಆಟಗಾರ ಮೊದಲ ಚೆಂಡು ಒಂದು ಓಟಗಳ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ನಡುವೆ ಒಂದು ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡು ಅವಿನಾಶ್ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. ಒಂಟಿ ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕೊನೆಯ ಓವರ್ ಕೂಡ 5 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ 6ನೇ ಓವರ್ನಲ್ಲಿ. ಶ್ರೀಕಾಂತ್ ಸ್ಟ್ರೈಕನ್ನು ಬಳಸ್ತಾ ಇರುವಂತಹ ಆಟಗಾರ ಮಹೇಶ್ ಓವರ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ಕೊನೆಯ ಓವರ್ಗಾಗಿ 6ನೇ ಓವರ್ 2ನೇ ಚೆಂಡಿಯಾಗಿ ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳು. ಸ್ಕಾರ್ಲೆಟ್ ನಡುವೆ ಒಂದು ಓಟಗಳ ಹೆಚ್ಚುವರಿ ಸೇರ್ಪಡೆ ಮಾಡಿಕೊಂಡ್ರು. 2ನೇ ಓಟ ಕಾಣುವಂತಹ ಪ್ರಯತ್ನ ಇದನ್ಮದೆ 2ನೇ ಓಟವನ್ನು ಕಾಣುವಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈತ ಮತ್ತೆ ರನ್ಔಟ್ ಸೂಚನೆಯನ್ನು ಕೂಡ ಕಾಣ್ತಾ ಇದೆ. ಶ್ರೀಕಾಂತ್ ಔಟ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರು ಮತ್ತೊಂದು ಹುದ್ದರಿಗಳ ಆಘಾತವನ್ನು ರನ್ಔಟ್ಗಳ ಮುಖೇನ ಕಳ್ಕೊಳ್ತಾ ಇದೆ. ವಿಕೆಟ್ ಆಘಾತವನ್ನು ಕೂಡ ಕಾಣ್ತಕ್ಕಂಥ ತಂಡ ಹೊಸ ದಾಂಡಿಗನ ಕಲಿಕೆಯನ್ನು ಮಾಡ್ತಾ ಇದೆ.
ಶಾನ್ ಹೊಸ ಆಟಗಾರ ಅಂಗಣ ಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. ಫೈನಲ್ ಪಂದ್ಯ ಇತ್ತ ಸಾಗ್ತಾ ಇದೆ ಕೂಡ. ಮಹೇಶ್ ಎಸ್ಆರ್ಕೆ ಭಾಗದಲ್ಲಿ ಅಂತಿಮ ಎಸ್ಆರ್ಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 6ನೇ ಓವರ್ನ 3ನೇ ಚೆಂಡಿಯಾಗಿ ತನ್ಮದೆ ಸಂಜಯ್ ಹೊಡೆತ ತನ್ಮೂಲಕ್ಕಾಗಿ ಫಸ್ಟ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನವನ್ನು ಮಾಡಿದ್ರು. ಅಂತಿಮ ಹಂತದ ಒಂದು ಬಹಳ ಸುಂದರದ ಒಂದು ಕ್ಯಾಚ್ ಕೂಡ ಶ್ರೀಮಾರ್ಗ ಅಂಚಿನಲ್ಲಿ ಪಡ್ಕೊಂಡ್ರು. ಲೆಫ್ಟಿ ಸಂಜಯ್ ಕೂಡ ವಾಪಸ್ ಆದ್ರೆ ಹಂತದಲ್ಲಿ ವಿಕೆಟ್ ಆಘಾತವನ್ನು ಕಂಡ ತಂಡ ಇಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. 29-5 ವಿಕೆಟ್ಗಳ ಆಘಾತದಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಮನು ಮಾರಿ ಎಂಟ್ರಿಯನ್ನು ಇವಾಗ ಪಡಿತಾ ಇದ್ದಾರೆ. ಮೊದಲ 5 ವಿಕೆಟ್ಗಳ ಆಘಾತದಲ್ಲಿ 29 ಓಟುಗಳು ಅಂಕಿಅಂಶಗಳ ಪಡೆಯನ್ನು ಕಂಡುಕೊಳ್ತಾ ಇದೆ. ಕೊನೆಯ 3 ಚೆಂಡು 6ನೆಯ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಮಹೇಶ್ ತನ್ಮದ ಸರ್ವನ ಚೆಂಡು ಡೈರೆಕ್ಟೆಡ್ ಕೈ ಕೊಡ್ತಾ ಇದೆ. ಒಂದೆರಡು ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. +1 ವೈಡ್ ಬಾಲ್ ಅನ್ನುವಂಥ ಒಂದು ಸೂಚನೆ. 2 ಓಟುಗಳ ಚೂರ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ ಕೂಡ ಅಂಕಿಅಂಶಗಳ ಪಟ್ಟಿಯಲ್ಲಿ 31 ಓಟವನ್ನು ತಲುಪ್ತಾ ಇದೆ. ಕೊನೆ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಕೂಡ ಊರಲ್ಲಿ. ಅಂತಿಮ 3 ಎಸ್ಸುಗಳು ಬಾಕಿ ಉಳ್ಕೊಳ್ತಾ ಇದೆ. ಗುಡ್ ಹಿಮಾದಲ್ಲಿ ಸಂದೀಪ ಕೀನ್ಯಾ, ಎಸ್ಆರ್ ಭಾಗದಲ್ಲಿ ಮಹೇಶ. ಕೊನೆಯ ಓವರ್ಗಾಗಿ ಶಾಂತ್ ಶೈಕನ್ನ ಪಡಿತಾ ಇದ್ದಾರೆ. ಮತ್ತೆ ಓಟುಗಳು ಬಿಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯೂ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 6ನೇ ಓವರಲ್ಲಿ 2 ಚೆಂಡುಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಕೂಡ. 31-5 ತನ್ಮದೆ ಮತ್ತು ಶಾರ್ಟ್ಲ್ಯಾಂಡ್ ಡೆಲಿವರಿ ಓಟುಗಳನ್ನು ದಾಖಲಿಸುವಂತಹ ಪ್ರಯತ್ನಗಳು ಯಶಸ್ಸನ್ನು ಕೂಡ ಆಟಗಾರರು ಈ ಹಂತದಲ್ಲಿ ಪಡೀತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಡಪ ಸೂಚನೆ ನಾಯಕರು ಮತ್ತೆ ಕೊಡ್ತಾ ಇದ್ದಾರೆ ಕೂಡ ರನ್ಔಟ್ಗಾಗಿ. ಎಸ್ ಔಟ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಶಾನ್ ಕೂಡ ವಾಪಸ್ ಆದ್ರು. ಹೊಸ ದಾಂಡಿಗರ ಸೇರ್ಪಡೆ ಅಂಗಣ ಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. ಮನು ಮಾರಿ ಶೈಕನ್ನ ಬಳಸ್ತಾ ಇರುವಂತಹ ಆಟಗಾರ ಕೂಡ. ತನ್ಮದೆ ಬಿಗ್ ಶಾಟ್ ಬಾರಿ ತನ್ಮೂಲಕ್ಕಾಗಿ ಮೆಡಿಗಡ ಸೀಮಾರ್ಗ ಅವರ ಭಾಗವನ್ನು ಕಾಣ್ತಾ ಇದೆ. ಚೆಂಡು ಮನು ಮಾರಿದಾನಿನ 6 ಓಟುಗಳ ಸೇರ್ಪಡೆ ಅಂತಿಮ ಕ್ಷಣ ದಾಖಲಾಗ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ.
ಮೊದಲ 6 ಓವರ್ಗಳ ಮುಕ್ತಾಯದಲ್ಲಿ ಜೈ ಕರ್ನಾಟಕ ಬೆಂಗಳೂರಿನ ತಂಡ 37 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಹಂತದಲ್ಲಿ 36 ಎಸೆತ 38 ಓಟಗಳು. SMCC ನಾಶ್ ಬೆಂಗಳೂರಿನ ಜಯಕ್ಕಾಗಿ ಬರಬೇಕಾಗಿದೆ. ಅಗ್ರಸ್ಥಾನದ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಳುವ ಹಂತಕ್ಕಾಗಿ ಈ ಹಂತದಲ್ಲಿ ಮತ್ತೆ ಪಂದ್ಯಾಟ ಬದಲಾವಣೆ, ಆ ಇನ್ನಿಂಗ್ಸ್ ಬದಲಾವಣೆ ಕಂಡ ಹಾಗೆ ವೀಕ್ಷಕ ವಿದ್ಯಮಾನದಲ್ಲಿ ಮತ್ತೆ ಬದಲಾವಣೆ ಮಾಡ್ತಾ ಇದ್ದೇವೆ. ಒಟ್ಟು ಶಿವನಾಳ ಐತಾಳ್ ಕೋಟ ದಿನದ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಧನ್ಯವಾದಗಳು ಭಾನುಪ್ರಕಾಶ್. ರಾಜ್ಯವೀರ ಮದಕರಿ ನಾಯಕ ಕಪ್ಪಿನ ಫೈನಲ್ ಪಂದ್ಯಾಟ ಪೂರ್ವಾರ್ಧ ಮುಕ್ತಾಯವನ್ನು ಕಾಣ್ತಾ ಇದೆ, ಅಪರಾರ್ಧ ಆರಂಭವನ್ನು ಕಂಡುಕೊಳ್ತಾ ಇದೆ. 38 is the ಟಾರ್ಗೆಟ್. ಕಳೆದ ಪಂದ್ಯದಲ್ಲಿ 40ರ ಟಾರ್ಗೆಟ್ ಅನ್ನು ಚೇಸ್ ಮಾಡಿತ್ತು ಕೂಡ SMCC ನ್ಯಾಶ್ ತಂಡ. ದುರ್ಗ ಆಲಿಬಾಯ್ಸ್ ಕ್ರೀಡಾ ಚಿತ್ರದುರ್ಗದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಪಂದ್ಯಕೂಟ. ಸ್ನೇಹ ಜೀವಿ ಗೆಳೆಯರ ಬಳಗ ಚಿತ್ರದುರ್ಗ ರಾಜ್ಯವೀರ ಮದಕರಿ ನಾಯಕ ಕಪ್ಗಾಗಿ ಸಾಗ್ತಾ ಇದೆ. ಅಂತಿಮ ಪಂದ್ಯ ಜೈ ಕರ್ನಾಟಕ ಬೆಂಗಳೂರು ವರ್ಸಸ್ SMCC ನ್ಯಾಶ್ ತಂಡ. 38 is the ಟಾರ್ಗೆಟ್. ಆರಂಭಿಕ ಆಟಗಾರರು ರೆಡಿ ಆಗ್ತಾ ಇದ್ದಾರೆ. ಅಲ್ಲಿ ಆಟಗಾರರಿಗೆ ಚೇರ್ಕೊಡಿ. ಆರಂಭಿಕ ಆಟಗಾರ ಒಂದೆಡೆ ಅಕ್ಷಯ್ ಸಿಕ್ಕೆ, ಇನ್ನೊಂದೆಡೆ ಸಂದೀಪ ಕಿನ್ಯ. ಮದಕರಿ ಕಪ್ಪಿನ ಫೈನಲ್ ಪಂದ್ಯಾಟ. ಈ ಮುಂಚಿನ ಪಂದ್ಯದಲ್ಲೂ ಕೂಡ ಜಿಮ್ಮಿ ಪಾಚಿಜನ ವಿರುದ್ಧವಾಗಿ ಒಂದು ಜಯವನ್ನು ದಾಖಲಿಸಿದಂತಹ SMCC ನ್ಯಾಶ್ ತಂಡ ಆಗ 40ರ ಟಾರ್ಗೆಟ್, ಈ ಬಾರಿ 38ರ ಟಾರ್ಗೆಟ್. ಕಡಿಮೆ ಮೊತ್ತ ಗರಿಷ್ಠ ಒತ್ತಡ ತರ್ತದೆ, ಲೋ ಸ್ಕೋರ್ ಮ್ಯಾಚ್ ಹೈ ಪ್ರೆಷರ್ ತರ್ತದೆ. ಆ ನಿಟ್ಟಿನಲ್ಲಿ ಈ ಪಂದ್ಯ ಅದಾವ ರೀತಿಯಲ್ಲಿ ಸಾಕ್ತಾ ಕಾದು ನೋಡಬೇಕಾಗಿದೆ. ಎಸೆಗಾರಿಕೆ ಭಾಗದಲ್ಲಿ ಸಚಿನ್ ಮಹಾದೇವ, ಸ್ಟ್ರೈಕರ್ ಭಾಗದಲ್ಲಿ ಕಿನ್ಯಾ, ನಾಶಕರ ಭಾಗದಲ್ಲಿ ಅಕ್ಷಯ್ ಸಿಕ್ಕೆ, ಗೂಟುಗಳ ಹಿಂದೆ ಡೆವಿಡ್ ಆರ್ ಸಿಕ್ಕರ್, ಫೋರ್ ಶಾಟ್ ಲೆಗ್ ಭಾಗದಲ್ಲಿ ಶಿವು. ಬಹಳಷ್ಟು ಭರ್ಜರಿಯಾದಂತಹ ಹೊಡೆತ ದಾಖಲಾಗ್ತಾ ಇದೆ. ಬೌಂಡ್ರಿ, 4 ಆಟದ ಸೇರ್ಪಡೆ. ಕೀನ್ಯಾ ಭರ್ಜರಿ ಆರಂಭವನ್ನು ಕಂಡುಕೊಳ್ತಾ ಇದ್ದಾನೆ. ಅನುಭವಿ ನಾಯಕ ಕೂಡ ಕೀನ್ಯಾ. ಸದಾ ನಗುಮುಖದ ಸೇವೆಯೊಂದಿಗೆ ಭರ್ಜರಿ ಆಟ ಆರಂಭ. ಕೀನ್ಯಾ ಆಟ ಆರಂಭ. ಮತ್ತೆ ಸಚಿನ್ ಶಾಟ್ ಆಗಿ ಬಿದ್ದ ಚೆಂಡು ಬಳಸುತ್ತ ಹೊಡೆತ. ಒಂದೊಡ್ಡ ಸೇರ್ಪಡೆ, ಅವಳಿ ಓಟ ಪೂರೈಸುವ ಪ್ರಯತ್ನ, ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ಕೀನ್ಯಾ, ಇದು ಕೀನ್ಯಾ ಡೇ.
ಎರಡು ಸತತ ಬೌಂಡ್ ದಾಖಲಿಸ್ತಾ ಇದ್ದಾನೆ ಸಂದೀಪ ಕೀನ್ಯಾ. ಮತ್ತೆ ಸಚಿನ್ ಟು ಕೀನ್ಯಾ. ಉತ್ತಮ ರೀತಿಯ ಎಸೆತ, ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಸ್ಟ್ರೈಕರ್ ವಿಭಾಗದಲ್ಲಿ ಸಂದೀಪ್ ಕೀನ್ಯಾ ಒಂದು ನಾಯಕನ ಜವಾಬ್ದಾರಿತ ಆಟವನ್ನು ಆಡ್ತಾ ಇದ್ದಾನೆ. ಒಂದು ಕ್ಯಾಪ್ಟನ್ಸ್ ನಾಕ್ ಬರ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಸಾಧ್ಯತೆ. ಕೀನ್ಯಾ ವಾಪಸ್. ಕೀನ್ಯಾ ಚಿತ್ರದುರ್ಗದಿಂದ ವಾಪಸ್ ಆಗ್ತಾ ಇದ್ದಾನೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಒಂದು ಬೌಂಡ್ ದಾಖಲಿಸೋ ಪ್ರಯತ್ನವನ್ನ ಕೀನ್ಯಾ ಮಾಡಿದ್ರು, ಆದರೆ ಇಲ್ಲಿ ಯಶಸ್ಸನ್ನು ದಾಖಲಿಸ್ತಾ ಇಲ್ಲ. ಕೀನ್ಯಾ ಮತ್ತೆ ವಾಪಸ್ ಆಗ್ತಾ ಇದ್ದಾರೆ. ನಗುಮುಖದ ಸೇವೆಯೊಂದಿಗೆ ಕೀನ್ಯಾ ವಾಪಸ್. ಹೊಸ ದಾಂಡಿಗನ ಪರಿಚಯವನ್ನು ಕಾಡ್ತಾ ಇದೆ ತರುಣ್ ಪಡುಬಿದ್ರೆ. ಮತ್ತೆ ಸಚಿನ್. ಈ ಬಾರಿಯ ಸಂತ ಚೆಂಡು ತಟ್ಟಿ ಮುಟ್ಟು ಓಡುವಂತ ಪ್ರಯತ್ನ. ಓವರ್ ಥ್ರೋ ಆಗ್ತಾ ಇದೆ. 1+1 ಎರಡು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ ದಶಕದ ಸಾಧನೆ ಕಾಡ್ತಾ ಇದೆ. 10 ಕೊನೆಯ ಬಾರಿ. ಬಹಳ ಶುದ್ಧ ಹೊಡೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಎರಡನೇ ಓಟ ಕೂಡ ಪೂರೈಕೆಯನ್ನು ಕಾಡ್ತಾ ಇದೆ. ಮುಕ್ತಾಯ ಕಂಡ ಮೊದಲ ಓವರ್ನ ಬಳಿಕ ತಂಡದ ಮೊತ್ತ 12. ದಿ ಕಂಪ್ಲೀಷನ್ ಓವರ್ ನಂಬರ್ 1 ಸ್ಕೋರ್ 12. ಎರಡು ತಂಡಗಳು ಕೂಡ ಗಮನಿಸಬೇಕು. ಮ್ಯಾಚ್ ಆದ ನಂತರ ಆ ವಿಕೆಟ್ಗಳನ್ನು ನಮ್ಮ ನಿರ್ಣಾಯಕರ ಬಳಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದನ್ನು ಆದಷ್ಟು ಸುರಕ್ಷಿತವಾಗಿ ತಂದು ವಿನಯ್ ಗುಮ್ಮ ಅವರ ಹತ್ರ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ಪರಿಸರ ಕಂಡಂತ ಮತ್ತೊಬ್ಬರು ಅನುಭವಿ ಆಟಗಾರರು. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಂಜಯ್, ಲೆಫ್ಟಿ ಸಂಜಯ್. ಸ್ಟ್ರೈಕರ್ ಭಾಗದಲ್ಲಿ ಅಕ್ಷಯ್ ಸಿಕ್ಕೆ, ನಾಶಕರ ಭಾಗದಲ್ಲಿ ತರುಣ್ ಪಡುಬಿದ್ರಿ. ಶಾರ್ಟ್ ಆಗಿ ಬಿದ್ದ ಚೆಂಡು, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಎರಡನೇ ಓಟ ಕೂಡ ಪೂರೈಕೆಯನ್ನು ಕಾಡ್ತಾ ಇದೆ. ಈಗಾಗಲೇ ಈ ಒಂದು ಪಂದ್ಯಾಟದಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಹಾಗೂ ಹ್ಯಾಟ್ರಿಕ್ ವಿಕೆಟ್ ಪಡೆದಂತಹ 10 ಜನ ಆಟಗಾರರು ನಿಹಾನ್ ಗುಡ್ ಬಾಯ್ಯಸ್ ಅವರಿಂದ 10,000 ಈಗಾಗಲೇ ಪಡ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದನೆಗಳು. ಹರ್ಷ ಹಾಗೂ ಮಹಾಂತೇಶ್ ಹಿರಿಯೂರು. ನೋ ಬಾಲ್. +4 ಫ್ರೀ ಹಿಟ್. ಎಲ್ಲವೂ ಚಿತ್ರದುರ್ಗದಲ್ಲಿ ಕ್ರಿಕೆಟ್ ಖಚಿತ. ಮದಕರಿ ಕಪ್ಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ.
ನೋ ಬಾಲಿನ ಫ್ರೀ ಹಿಟ್ ನ ಲಾಭ ಪಡ್ಕೊಳ್ತಾ ಇದ್ದಾನೆ ಅಕ್ಷಯ್. ಮತ್ತೆರಡು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 21. ಬಹಳ ಸುತ್ತಮುತ್ತ ಎಸೆತ ಗೂಟುಗಳ ಹಿಂದೆ ಡೇವಿಡ್ ಅರ್ಸಿಕೆರೆ ಬೈಮುಖ್ಯನ ಒಂದು ಓಟದ ಸೇರ್ಪಡೆ. ತಡೆದ ಮೊತ್ತ 22. 22 38ರ ಟಾರ್ಗೆಟ್. 16 ಓಟದ ಅವಶ್ಯಕತೆ. ತೃತೀಯ ಪ್ರಶಸ್ತಿಯತ್ತ ಮುಖ ಮಾಡ್ತಾ ಇದೆ SMCC ನ್ಯಾಶ್ ತಂಡ. ಈ ಹಿಂದೆ 22 24ರ ಪ್ರಶಸ್ತಿಯನ್ನು ಪಡೆದಂತ SMCC ನ್ಯಾಶ್ ಈ ಬಾರಿ ಈ ಪ್ರಶಸ್ತಿಯ ಸನಿಹ ಬರ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ 3ನೇ ಪ್ರಶಸ್ತಿ ಪಡೆಯುವ ತವಕದಲ್ಲಿ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಲೆಗ್ ಬಾಯ್. ಓವರ್ ಮುಕ್ತಾಯ. ಎರಡು ಓವರ್ಗಳ ಮುಕ್ತಾಯದ ಬಳಿಕ 23. ದಿ ಕಂಪ್ಲೀಷನ್ ಓವರ್ ನಂಬರ್ 2. ಸ್ಕೋರ್ 23. 4 ಓವರ್ಗಳ ಮುಂದೆ 15 ಓಟದ ಅವಶ್ಯಕತೆ. 24 ಬಾಲ್ಸ್ 15 ರನ್ಸ್. ಸುಲಭದ ಜಯದತ್ತ ಸಾಗುವ ನಿರೀಕ್ಷೆಯಲ್ಲಿದ್ದಾರೆ SMCC ನ್ಯಾಶ್. ಸಮಯದ ಸಮಯಕ್ಕೆ ಸ್ವಲ್ಪ ಮಟ್ಟಿಗೆ ಪಂದ್ಯ ಕಗ್ಗಂಟಾಗ್ತಾ ಇದೆ. ಜೆಕೆಗೆ ಜೈ ಕರ್ನಾಟಕ ಬೆಂಗಳೂರಿಗೆ. ಬೆಂಗಳೂರಿನ ಎರಡು ಪ್ರತಿಷ್ಠಿತ ತಂಡಗಳ ನಡುವಿನ ಹಣಾಹಣಿ ಸಾಗ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಶೂಟು ತರುಣ್ ಪಡುಬಿದ್ರೆ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟರ್ ಡೆಲಿವರಿ. ಈ ಒಂದು ಪದ ನಡಾಕರೆಗೆ ಒಂದು ಮದನ್ ಮಡಿಕೇರಿ, ಇನ್ನೊಂದೆಡೆ ಮಹಾದೇವ ಫ್ರಮ್ ಮೈಸೂರು. ಉತ್ತಮ ರೀತಿಯ ಎಸೆತ ಕವರ್ಸ್ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಎರಡನೇ ಓಟ ಪೂರೈಸುವ ಪ್ರಯತ್ನ. ಪೂರೈಕೆಯೂ ಕೂಡ ಕಾಲು ಶತಕದ ಪೂರೈಕೆಯಲ್ಲಿ SMCC 25. ಉತ್ತಮ ರೀತಿಯ ಎಸೆತ. ಓಟಗಳು ಬರ್ತಾ ಇಲ್ಲ. ಡಾಟರ್ ಡೆಲಿವರಿ. ಶಿವ ಉತ್ತಮ ರೀತಿಯ ಒಂದು ಬಾಲ್ ಅನ್ನು ಹೆಸರು. ತರುಣ್ ಸ್ವಲ್ಪ ಗಲಿಬಿಲಿ. ಬಹಳ ಸುತ್ತಮುತ್ತ ಹೊಡೆತ. ತರುಣ್ ಭರ್ಜರಿ ಬೌಂಡ್ರಿ ದಾಖಲಿಸ್ತಾ ಇದ್ದಾನೆ. ಮುಯಿಗೆ ಮುಯಿ ತರುಣ. ಅಂಕಣ ಒಳಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಕಸಿ ಮಿಸಲಿದ್ದಂತ ತರುಣ್. ಅಂಕಣ ಹೊರಭಾಗದಲ್ಲಿ ಕೀನ್ಯಾ ಸ್ವಲ್ಪ ಮಟ್ಟಿಗೆ ಖುಷಿ. ಬಹಳ ಸುತ್ತಮುತ್ತ ಹೊಡೆತ. ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ತರುಣ್ ಪಡುಬಿದ್ರೆ ಔಟ್ ಆಗ್ತಾ ಇದ್ದಾನೆ. ಎರಡನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ SMCC ನ್ಯಾಶ್. ಅಂಕಣ ಒಳಭಾಗದಲ್ಲಿ ಕಳೆದ ಪಂದ್ಯದ ಹೀರೋ ಕುಟಿ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾನೆ.
ತಂಡದ ಮೊತ್ತ 29. ಕೇವಲ 9 ಓಟದ ಅವಶ್ಯಕತೆ. 9 ರನ್ಸ್ ರಿಕ್ವೈರ್. ಮತ್ತೆ ಶಿವು ಲೋವರ್ ಫೀಲ್ಡರ್ ಸಾಗಿ ಬಿದ್ದ ಚೆಂಡು ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಮಿಸ್ ಆಗ್ತಾ ಇದೆ. ಒಂದೋಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ ಕೂಡ. ತೃತೀಯ ನೇತ್ರ ಅಬೋದು ವೆಸ್ಟ್ ಹೈ, ನೋ ಬಾಲ್ಗೋಸ್ಕರ. ತೃತೀಯ ನೇತ್ರ ಅದಾವ ರೀತಿಯ ಡಿಸಿಷನ್ ಇರ್ತಾ ನೋಡ್ಬೇಕಾಗಿದೆ. ನೋ ಬಾಲ್, ಫ್ರೀ ಹಿಟ್ ಕೂಡ. ಕುಟ್ಟಿಗೆ ಅವಕಾಶ ಇದೆ. ಉತ್ತಮ ರೀತಿಯ ಸೆತ, ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟರ್ ಡೆಲಿವರಿ. ಓವರ್ನ ಮುಕ್ತಾಯದ ಕಾಡ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 3 ಓವರ್ಗಳ ಮುಕ್ತಾಯಕ್ಕೆ 32, 32 for 2. ಅಂತಿಮ 18 ಎಸೆತ, ಕೇವಲ 6 ಓಟದ ಅವಶ್ಯಕತೆ. 18ಕ್ಕೆ 6. ಸುಲಭದ ಜಯದತ್ತ ಸಾಗ್ತಾ ಇದೆ ಎಸ್ಎಂಸಿಸಿ ನ್ಯಾಶ್. ಈ ಪದ ತರುವಾಯ ಚಿಕ್ಕ ಚೊಕ್ಕ ಸಮಾರೋಪ ಸಮಾರಂಭ, ಬಹುಮಾನ ವಿತರಣಾ ಕಾರ್ಯಕ್ರಮ. ಮತ್ತೆ ಸಂಜಯ್. ಈ ಬಾರಿಯ ಸತ್ತ ಚೆಂಡು, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಬೈ ಮುಖೇನ. ಸ್ಕೋರ್ 33, ಕೇವಲ 5 ಓಟದ ಅವಶ್ಯಕತೆ. ಚಿತ್ರದುರ್ಗದ 4 ಪಂದ್ಯದ 3ನೇ ಪಂದ್ಯದ ಜಯಗಳಿಸುವ ಇರಾದೆಯಲ್ಲಿದೆ. ಈಗ ಡ್ರೈವರ್ ಸೀಟ್ ನಲ್ಲಿದೆ, ಚಾಲಕನ ಸ್ಥಿತಿಯಲ್ಲಿದೆ, ವಿಜಯ ಪಥದಲ್ಲಿದೆ, ವಿಜಯ ತುಂದು ಮಾಡಿಸುವ ಸರ್ವ ಸಿದ್ಧತೆಯಲ್ಲಿದೆ ಎಸ್ಎಂಸಿಸಿ ನ್ಯಾಶ್ ತಂಡ. ಬಹಳ ಸುತ್ತಮ ಆಡಾಟ, ಭರ್ಜರಿಯಾದಂತ ಸಿಕ್ಸರ್. ಕುಟ್ಟಿ ಹಲೋ, ಪಂದ್ಯವನ್ನು ಗೆದ್ಕೋತ ಅಭಿನಂದನೆ ಅರ್ಪಿಸ್ತಾ ಇದ್ದೇವೆ. ರಾಜವೀರ ಮದಕರಿ ನಾಯಕ ಕಪ್ 2025ರ ಚಾಂಪಿಯನ್ ಎಸ್ಎಂಸಿಸಿ ನ್ಯಾಶ್. ಕೀನ್ಯಾ ನಾಯಕತ್ವದ ತಂಡ ಎಸ್ಎಂಸಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ತಾ ಇದೆ. ಇತ್ತೀಚೆಗಷ್ಟೇ ಕೀನ್ಯಾ ಪ್ರವಾಸವನ್ನು ಮಾಡಿ ವಾಪಸ್ ಆಗಿದ್ರು ಕೀನ್ಯಾ. 3ನೇ ಬಾರಿಗೆ ಎಸ್ಎಂಸಿಸಿ ನ್ಯಾಶ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಳ್ತಾ ಇದೆ. ಶುಭಾಶಯಗಳು. ಅದೇ ರೀತಿ ಜಯಕರ್ನಾಟಕ ತಂಡಕ್ಕೂ ಕೂಡ ಶುಭಾಶಯಗಳು.